ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರಾ ಅಥವಾ ಜ್ಞಾನಮುದ್ರದಲ್ಲಿ ಇಟ್ಟುಕೊಳ್ಳಿ. ಬೆನ್ನು, ತಲೆ, ಕುತ್ತಿಗೆ ನೇರವಾಗಿರಲಿ. ಕಣ್ಣನ್ನು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲೆ ತನ್ನಿ. ಸ್ವಲ್ಪ ಸಮಯ ಕಲ್ಲಿನಂತೆ ಸ್ಥಿರವಾಗಿ ಕುಳಿತುಕೊಳ್ಳಿ. ನಿಮ್ಮ ಗಮನವನ್ನು ಕಾಲು ಬೆರಳಿನ ತುದಿಯಿಂದ ತಲೆಯ ಮೇಲ್ಭಾಗಕ್ಕೆ ತನ್ನಿ. ನಿಮ್ಮ ಇಡೀ ದೇಹವನ್ನು ಒಂದು ಬಾರಿ ಗಮನಿಸಿ. ಈಗ ನಿಮ್ಮ ಗಮನವನ್ನು ದೇಹದಿಂದ ಶ್ವಾಸೋಚ್ಛ್ವಾಸದ ಮೇಲೆ ತನ್ನಿ. ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಪೂರ್ಣವಾಗಿ ಗಮನಿಸಿ. ಮನಸ್ಸಿನಲ್ಲಿ ಒಂದು ಸಲ ಅಂದುಕೊಳ್ಳಿ, ನನ್ನ ಗಮನ ಉಚ್ಛ್ವಾಸದ ಮೇಲಿದೆ ಮತ್ತು ನನ್ನ ಗಮನ ನಿಶ್ವಾಸದ ಮೇಲಿದೆ. ಈಗ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ. ಹುಬ್ಬಿನ ಮಧ್ಯದಲ್ಲಿ, ಭ್ರೂ ಮಧ್ಯದಲ್ಲಿ ಒಂದು ಉರಿಯುತ್ತಿರುವ ಸ್ಥಿರವಾದ ಜ್ಯೋತಿಯನ್ನು ಊಹಿಸಿಕೊಳ್ಳಿ. ನಿಮ್ಮ ಗಮನವನ್ನು ಜ್ಯೋತಿಯ ಮೇಲಿಡುತ್ತಾ ನಾವು 3 ಸಲ ಓಂ ಚಾಂಟಿಂಗ್ ಮಾಡೋಣ. ಆಮೇಲೆ ಶಾಂತಿ ಮಂತ್ರ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಇನ್ನೊಂದು ಸಲ. ಮತ್ತೊಂದು ಸಲ. ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಈಗ ನಾವು ಸೂಕ್ಷ್ಮ ವ್ಯಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ಕಾಲು ಬೆರಳನ್ನು ಅಲುಗಿಸಿ, ನಿಮ್ಮ ಕಾಲನ್ನು ಮುಂದಕ್ಕೆ ಚಾಚಿ, ಕಾಲು ಸಂದಿಯನ್ನು 3 ಬಾರಿ ಸೀದಾ ಮತ್ತು 3 ಬಾರಿ ವೃತ್ತಾಕಾರದಲ್ಲಿ ಉಲ್ಟಾ ಮಾಡಿ ತಿರುಗಿಸಿ. ಅಂದರೆ 3 ಬಾರಿ ವೃತ್ತಾಕಾರದಲ್ಲಿ, ಆಮೇಲೆ ಅದರ ವಿರುದ್ಧ ದಿಕ್ಕಿನಲ್ಲಿ 3 ಬಾರಿ ತಿರುಗಿಸ್ಬೇಕು. ಈಗ ಮುಂದಿನ ಅಭ್ಯಾಸ ಜಾನು ನಮನ್ ಅಂತ ಮಂಡಿಯನ್ನು ಮಡಚುವುದು. ಬಲಗಾಲಿನ ಮಂಡಿಯನ್ನು ಮಡಚಿ ಆಮೇಲೆ ನೇರವಾಗಿ ಮಾಡಬೇಕು. ನಿಮ್ಮ ಕೈಯನ್ನು ಮಂಡಿಯ ಹಿಂದುಗಡೆ ಇಟ್ಕೊಳ್ಳಿ. ಬಲಗಾಲಿನ ಹಿಮ್ಮಡಿ ನೆಲಕ್ಕೆ ತಾಗಬಾರದು. 3 ರಿಂದ 6 ಸಲ ಮಾಡಿ. ಈಗ ಅದೇ ಪ್ರಾಕ್ಟೀಸ ಎಡಗಾಲಿನಲ್ಲೂ ಮಾಡಬೇಕು. 1 2 2 3 3. ಈಗ ಮುಂದಿನ ಆಸನ ಚಕ್ಕಿ ಚಾಲನಾಸನ ಅಂತ. ಇದು ಸೊಂಟದ ಭಾಗಕ್ಕೆ. ಇದು ಅಕ್ಕಿ ಬೀಸೋ ಆಸನ. ಕಾಲನ್ನು ಅಗಲವಾಗಿ ಇಟ್ಕೊಳ್ಳಿ. ಆಮೇಲೆ ಕೈಯನ್ನು ಇಂಟರ್ಲಾಕ್ ಮಾಡಿ ಸ್ಟ್ರೆಚ್ ಮಾಡಬೇಕು. ಮುಂದೆ ಹಿಂದೆ ಮತ್ತು ಸೈಡಿಗೆಲ್ಲ ಬಗ್ಗಿ ಮಾಡಬೇಕು. ಎಷ್ಟು ಸ್ಟ್ರೆಚ್ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ. ಮೊಣಗೈಯನ್ನು ಮಡಚಬಾರದು, ನೇರವಾಗಿ ಇಟ್ಕೊಳ್ಬೇಕು. 6 ರೌಂಡು ವೃತ್ತಾಕಾರದಲ್ಲಿ, ಆಮೇಲೆ ಅದರ ವಿರುದ್ಧ ದಿಕ್ಕಿನಲ್ಲಿ 6 ರೌಂಡ್ ಮಾಡಿ. ದೇಹವನ್ನು ತುಂಬ ಸ್ಟ್ರೈನ್ ಮಾಡ್ಕೊಳ್ಬೇಡಿ. ಬಗ್ಗಬೇಕಾದ್ರೆ ಆದಷ್ಟು ಸೊಂಟದಿಂದ ಬಗ್ಗಬೇಕು. ಈಗ ಮುಂದಿನ ಅಭ್ಯಾಸ ದೇಹದ ಮೇಲಿನ ಭಾಗಕ್ಕೆ. ಮಣಿಬಂಧ ನಮನ್ ಅಂತ. ಅಂಗೈ ಜಾಯಿಂಟ್ ಇರೋದನ್ನು ಬಗ್ಗಿಸಬೇಕು. ವ್ರಿಸ್ಟ್ ಜಾಯಿಂಟ್ ಅಂತ ಕರೀತಾರೆ ಅದಕ್ಕೆ. ಗೋಡೆಯನ್ನು ಪ್ರೆಸ್ ಮಾಡೋದಂಗೆ
ಪ್ರೆಸ್ ಮಾಡಿ ಆಮೇಲೆ ಬಗ್ಗಿಸ್ಬೇಕು. ಕೆಳಗೆ ಮತ್ತು ಮೇಲೆ ಬೆರಳುಗಳು ಮೇಲ್ಮುಖವಾಗಿ ಇರಲಿ. 3 ಸಲ ಮೇಲ್ಗಡೆ ಮತ್ತು 3 ಸಲ ಕೆಳಗಡೆ ಮಾಡಿ. ಮುಂದಿನ ಅಭ್ಯಾಸ ಸ್ಕಂದ ಚಕ್ರ, ಭುಜವನ್ನು ತಿರುಗಿಸುವುದು. ನಿಮ್ಮ ಕೈ ಬೆರಳನ್ನು ನಿಮ್ಮ ಭುಜದ ಮೇಲಿಡಿ. 2 ಮೊಳಕೈ ಸಂಧಿ ಮುಂದೆ ನಿಮ್ಮ ಎದೆಯ ಮುಂದೆ 1 ಸಲ ಕೂಡಿಸಿ, ಆಮೇಲೆ ವೃತ್ತಾಕಾರದಲ್ಲಿ 3 ಸಲ, ಅದರ ವಿರುದ್ಧ ದಿಕ್ಕಿನಲ್ಲಿ 3 ಸಲ ದೊಡ್ಡ ವೃತ್ತಾಕಾರದಲ್ಲಿ ತಿರುಗಿಸಬೇಕು. ಮುಂದಿನ ಅಭ್ಯಾಸ ಗ್ರೀವ ಸಂಚಲನ, ಕುತ್ತಿಗೆಯನ್ನು ತಿರುಗಿಸೋದು. ಕುತ್ತಿಗೆಯನ್ನು ಮಧ್ಯದಲ್ಲಿ ತನ್ನಿ, ಆಮೇಲೆ ಬಲಭಾಗಕ್ಕೆ ತಿರುಗಿಸಿ, ಆಮೇಲೆ ಎಡಭಾಗಕ್ಕೆ ತಿರುಗಿಸಿ. 1 1 1 1 2 2 2 2. ಮುಂದಿನ ಅಭ್ಯಾಸ ನಿಂತ್ಕೊಂಡು ಮಾಡುವ ಅಭ್ಯಾಸ. ನಿಮ್ಮ ದೇಹದ ಭಾರವನ್ನು 2 ಪಾದದ ಮೇಲಿಡಿ. ನಿಮ್ಮ ಪಾದಗಳನ್ನು ಜೋಡಿಸಿ ಕೈಯನ್ನು ಇಂಟರ್ಲಾಕ್ ಮಾಡಿ ತಲೆಯ ಮೇಲಿಡಿ. ತಾಡಾಸನ. ಕೈಯನ್ನು ತಲೆಯ ಮೇಲ್ಗಡೆ ಸ್ಟ್ರೆಚ್ ಮಾಡ್ತಾ ತುಲಿ ಕಾಲಿನ ಮೇಲೆ ನಿಂತ್ಕೊಳ್ಳಿ. 1 1 2 2 3 3. ಮುಂದಿನ ಅಭ್ಯಾಸ ತಿರಿಯಕ ತಾಡಾಸನ. ಕಾಲನ್ನು ಅಗಲವಾಗಿ ಇಟ್ಟುಕೊಳ್ಳಿ, ಕೈಯನ್ನು ಇಂಟರ್ಲಾಕ್ ಮಾಡಿ ಹಾಗೆ ಸ್ಟ್ರೆಚ್ ಮಾಡಿ. ಈಗ ಬಲಭಾಗಕ್ಕೆ ಬಗ್ಗಿ ಸೆಂಟರಿಗೆ ಬನ್ನಿ, ಮತ್ತು ಎಡಭಾಗಕ್ಕೆ ಬಗ್ಗಿ. ಹಿಂದೆ ಅಥವಾ ಮುಂದೆ ಬಗ್ಗಬಾರದು, ಸರಿಯಾದ ಸೈಡಿಗೆ ಬಗ್ಗಬೇಕು. 1 1 1 1 2 2 2 2 3 3 3 3. ಮುಂದಿನ ಅಭ್ಯಾಸ ಕಟಿಚಕ್ರಾಸನ. ನಿಮ್ಮ ಸೊಂಟವನ್ನು ತಿರುಗಿಸೋದು. ಕಾಲನ್ನು ಅಗಲ ಮಾಡಿ, ಕೈಯನ್ನು ಅಗಲ ಮಾಡಿ, ಆಮೇಲೆ ಬಲಭಾಗಕ್ಕೆ ತಿರುಗಿ ಕೈಯನ್ನು ರ್ಯಾಪ್ ಮಾಡಬೇಕು, ಸುತ್ತಬೇಕು ಕೈಯನ್ನು. ಮಧ್ಯದಲ್ಲಿ ಬನ್ನಿ, ಮತ್ತೆ ಎಡಭಾಗಕ್ಕೆ ತಿರುಗಿ. 1 1 1 1 2 2 2 2 3 3 3 3. ನೀವು ಜೋರಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕೆ ಡೈನಾಮಿಕ್ ಪ್ರಾಕ್ಟೀಸ್ ಅಂತ ಕರೀತಾರೆ. ಸ್ವಲ್ಪ ಹುಷಾರಾಗಿ ಪ್ರಾಕ್ಟೀಸ್ ಮಾಡಿ. 1 ರಿಂದ 25 ಸಲ ಪ್ರಾಕ್ಟೀಸ್ ಮಾಡ್ಬೋದು. ಮುಂದಿನ ಅಭ್ಯಾಸ ಬಂಧ ಹಸ್ತ ಉತ್ಥಾನಾಸನ. ಬಲಗೈಯನ್ನು ಮುಷ್ಟಿ ಮಾಡಿ ಎಡಗೈಯ ಮೇಲ್ಭಾಗದಲ್ಲಿ ಇಡಿ. ಆಮೇಲೆ ಕೈಯನ್ನು ನಿಧಾನವಾಗಿ ಮೇಲೆ ತಗೊಂಡುಕೊಂಡು ಹೋಗಿ ಕೈಯನ್ನು 2 ಸ್ಪ್ರೆಡ್ ಮಾಡಿ, ಮುಖವನ್ನು ಮೇಲೆ ಮಾಡಿ, ಮತ್ತೆ ಕೈಯನ್ನು ಮೇಲೆ ಕ್ರಾಸ್ ಮಾಡಿ ನಿಧಾನವಾಗಿ ಕೆಳಗೆ ತನ್ನಿ. ಇದು 1 ಸುತ್ತು. ಹೀಗೆ 2 ರಿಂದ 3 ಸಲ ಅಭ್ಯಾಸ ಮಾಡಿ. 1 ಕೈಗಳ ಮೇಲೆ ತಗೊಂಡೋಗಿ, 1 ಕೈನ ಅಗಲ ಮಾಡಿ, 1 ಮತ್ತೆ ಮೇಲೆ ಕ್ರಾಸ್ ಮಾಡಿ, 1 ಕೈನ ಕೆಳಗಡೆ ತನ್ನಿ. ಎಡಗೈಯನ್ನು ಮೇಲೆ ಮಾಡಿ, 1 1 1 1 2 2 2 2 3 3 3 3. ಈಗ ಮುಂದಿನ ಪ್ರಾಕ್ಟೀಸು ಏಕಪಾದ ಪ್ರಣಾಮಾಸನ. 1 ಕಾಲಿನ ಮೇಲೆ ನಿಂತುಕೊಳ್ಳುವ ಆಸನ. ನಿಮ್ಮ ಬಲಗಾಲನ್ನು ಮಡಚಿ ಕಾಲನ್ನು ಎಡತೊಡೆಯ ಒಳಗಡೆ ಇಡಿ. ಕೈಯನ್ನು ಪ್ರಣಾಮಾಸನದಲ್ಲಿ ನಿಮ್ಮ ಎದೆಯ ಮುಂದೆ ತಗೊಂಡು ಬನ್ನಿ.
ಒಂದೇ ಕಡೆ ಗಮನವಿಟ್ಟು ನೋಡಿದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗುತ್ತೆ. ಒಂದು ಸಲ ದೇಹದ ಬ್ಯಾಲೆನ್ಸ್ ಬಂದಮೇಲೆ ಕೈಯನ್ನು ಮೇಲ್ಗಡೆ ಸ್ಟ್ರೆಚ್ ಮಾಡಿ ತಲೆಯ ಮೇಲ್ಗಡೆ. ಕೈಯನ್ನು ನಿಧಾನವಾಗಿ ಕೆಳಗಡೆ ತಗೊಂಡು ಬನ್ನಿ. ಆಮೇಲೆ ಕಾಲನ್ನು ರಿಲೀಸ್ ಮಾಡಿ. ಇದೇ ಅಭ್ಯಾಸವನ್ನು ಬಲಗಾಲಿನಲ್ಲಿ ಮಾಡಿ. ಎರಡೂ ಕಾಲಿನಲ್ಲಿ 2 ರಿಂದ 3 ಸಲ ಅಭ್ಯಾಸ ಮಾಡಿ. ನಿಧಾನವಾಗಿ ಕೈಯನ್ನು ಕೆಳಗೆ ಬಿಡಿ. ಆಮೇಲೆ ಕಾಲನ್ನು ರಿಲೀಸ್ ಮಾಡಿ. ಮುಂದಿನ ಅಭ್ಯಾಸ ತ್ರಿಕೋನಾಸನ. ಕಾಲನ್ನು ಅಗಲ ಮಾಡಿ ಕೈಯನ್ನು ಭೂಮಿಯ ನೇರಕ್ಕೆ ಇಡಿ. ಆಮೇಲೆ ಬಲಪಾದ ಬಲ ಕಡೆ ತಿರುಗಲಿ. ಮಂಡಿಯನ್ನು ಮಡಚಿ ಬಲ ಕೈಯನ್ನು ಬಲಕಾಲಿನ ಪಕ್ಕದಲ್ಲಿ ಇಡಿ. ನಿಧಾನವಾಗಿ ಬಗ್ಗಿ ಆಮೇಲೆ ಮತ್ತೆ ಸೆಂಟರ್ಗೆ ಬನ್ನಿ. ಈಗ ಅದೇ ಥರ ಎಡಕಾಲಿನ ಕಡೆ ಮಾಡಿ. ಹೀಗೆ ಎರಡೂ ಕಡೆ 3 ರಿಂದ 5 ಬಾರಿ ಅಭ್ಯಾಸ ಮಾಡಬಹುದು. ಒಂದು ಬಲಭಾಗಕ್ಕೆ ಬಗ್ಗಿ ಮಧ್ಯದಲ್ಲಿ ಬನ್ನಿ. ಎಡಭಾಗಕ್ಕೆ ಬಗ್ಗಿ ಮಧ್ಯದಲ್ಲಿ ಬನ್ನಿ. 2 ಬಲಭಾಗಕ್ಕೆ ಬಗ್ಗಿ 2 ಮಧ್ಯದಲ್ಲಿ ಬನ್ನಿ. 2 ಎಡಭಾಗಕ್ಕೆ ಬಗ್ಗಿ 2 ಮಧ್ಯದಲ್ಲಿ ಬನ್ನಿ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ನಿಮ್ಮ ದೇಹದ ಭಾರವನ್ನು 2 ಕಾಲಿನ ಮೇಲೆ ಹಾಕಿ ಕೈಯನ್ನು ನಮಸ್ಕಾರ ಮುದ್ರದಲ್ಲಿ ತನ್ನಿ. ಇವತ್ತು ನಾವು 1 ರಿಂದ 5 ತನಕ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಲಿದ್ದೇವೆ. 1 ಪ್ರಣಾಮಾಸನ, 2 ಹಸ್ತ ಉತ್ಥಾನಾಸನ, 3 ಪಾದಹಸ್ತಾಸನ, 4 ಅಶ್ವಸಂಚಲನಾಸನ, 5 ಪರ್ವತಾಸನ, 5 ಪರ್ವತಾಸನ, 4 ಅಶ್ವಸಂಚಲನಾಸನ, 3 ಪಾದಹಸ್ತಾಸನ, 2 ಹಸ್ತ ಉತ್ಥಾನಾಸನ, 1 ಪ್ರಣಾಮಾಸನ. ಈಗ ಎಡಭಾಗಕ್ಕೆ 1 ಪ್ರಣಾಮಾಸನ, 2 ಹಸ್ತ ಉತ್ಥಾನಾಸನ, 3 ಪಾದಹಸ್ತಾಸನ, 4 ಅಶ್ವಸಂಚಲನಾಸನ. ಎಡಗಾಲ ಹಿಂದೆ ಇಡಿ. 5 ಪರ್ವತಾಸನ, 5 ಪರ್ವತಾಸನ, 4 ಅಶ್ವಸಂಚಲನಾಸನ. ಬಲಗಾಲನ್ನು ಮುಂದೆ ಇಡಿ. 3 ಪಾದಹಸ್ತಾಸನ, 2 ಹಸ್ತ ಉತ್ಥಾನಾಸನ, 1 ಪ್ರಣಾಮಾಸನ. ಎರಡನೇ ರೌಂಡು. 1 2 3 4 ಬಲಗಾಲನ್ನು ಹಿಂದೆ ಇಡಿ. 5 ಪರ್ವತಾಸನ, 5 4 ಎಡಗಾಲನ್ನು ಮುಂದೆ ಇಡಿ. 3 2 1. 1 2 3. ಈಗ ಎಡಗಾಲನ್ನು ಹಿಂದೆ ಇಡಿ. 4 5 5 4 ಬಲಗಾಲನ್ನು ಮುಂದೆ ಇಡಿ. 3 2 1.
1 2 3 4 5 5 4 3 2 1. ಈಗ ಒಂದು ಸುತ್ತನ್ನು ನೀವೇ ಹೇಳಿಕೊಳ್ತಾ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಪ್ರಾಣಾಯಾಮ. ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರಾ ಅಥವಾ ಜ್ಞಾನಮುದ್ರದಲ್ಲಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಗಮನವನ್ನು ಶ್ವಾಸೋಚ್ಛ್ವಾಸದ ಕಡೆ ತನ್ನಿ. ನೈಸರ್ಗಿಕವಾಗಿರುವ ನಿಮ್ಮ ಶ್ವಾಸವನ್ನು ಗಮನಿಸಿ. ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವಾಗ ಅದು ತಂಪಾಗಿ ಅನಿಸುತ್ತದೆ. ಶ್ವಾಸವನ್ನು ಹೊರಗೆ ಬಿಡುವಾಗ ಶ್ವಾಸದ ಉಷ್ಣತೆಯನ್ನು ಗಮನಿಸಿ. ಮುಂದಿನ ಅಭ್ಯಾಸ ನಾಡಿ ಶುದ್ಧಿ ಪ್ರಾಣಾಯಾಮ. ಎಡಗೈಯಲ್ಲಿ ಚಿನ್ಮುದ್ರವನ್ನು ಇಟ್ಟುಕೊಳ್ಳಿ. ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರವನ್ನು ಇಟ್ಟುಕೊಳ್ಳಿ. ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಧ್ಯದಲ್ಲಿ ಇಟ್ಕೊಳ್ಳಿ. ಈಗ ನಿಮ್ಮ ಹೆಬ್ಬೆಟ್ಟಿನಿಂದ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡ ಮೂಗಿನ ಹೊಳ್ಳೆಯಲ್ಲಿ 5 ಸಲ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಮಾಡಿ. ಹೆಬ್ಬೆರಳನ್ನು ತೆಗೆಯಿರಿ. ಎಡ ಮೂಗನ್ನು ಮುಚ್ಚಿ 5 ಸಲ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಬಲ ಮೂಗಿನಿಂದ ಮಾಡಿ. ಈಗ ಎಡ ಮೂಗಿನಲ್ಲಿ ಶ್ವಾಸ ತೆಗೆದುಕೊಂಡು ಬಲ ಮೂಗಿನಲ್ಲಿ ಬಿಡಿ. ಆಮೇಲೆ ಬಲ ಮೂಗಿನಿಂದ ಶ್ವಾಸ ತೆಗೆದುಕೊಂಡು ಎಡ ಮೂಗಿನಲ್ಲಿ ಬಿಡಿ. ಇದಕ್ಕೆ ಅಲ್ಟರ್ನೇಟ್ ನೋಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳ್ತಾರೆ. ಇದನ್ನು 5 ಸಲ ಮಾಡಬೇಕು. ಯಾವ ಮೂಗಿನಲ್ಲಿ ಶ್ವಾಸ ತೆಗೆದುಕೊಳ್ತೀವೋ ಅದರ ವಿರುದ್ಧ ಮೂಗಿನಲ್ಲಿ ಮುಚ್ಚಿಟ್ಕೊಳ್ಬೇಕು. ಯಾವ ಮೂಗಿನಲ್ಲಿ ಶ್ವಾಸ ಬಿಡ್ತಾ ಇದ್ದೀವೋ ಅದರ ವಿರುದ್ಧ ಮೂಗಿನನ್ನು ಮುಚ್ಚಿಟ್ಕೊಳ್ಬೇಕು. ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ. ಕಣ್ಣನ್ನು ಓಪನ್ ಮಾಡಬೇಡಿ. ನಿಮ್ಮ ಇಡೀ ಶರೀರವನ್ನು ಭೂಮಿ ತಾಯಿಗೆ ಸಮರ್ಪಿಸಿ. ನಿಮ್ಮ ಗಮನವನ್ನು ನಾನು ಹೇಳಿದ ಅಂಗಾಂಗಕ್ಕೆ ತನ್ನಿ. ಬಲಕಾಲು, ಎಡಕಾಲು, ಎರಡೂ ಕಾಲು, ಬಲಕೈ, ಎಡಕೈ, ಎರಡೂ ಕೈ, ಬೆನ್ನಿನ ಭಾಗ, ಸೊಂಟದ ಭಾಗ, ಬೆನ್ನಿನ ಕೆಳಭಾಗ, ಬೆನ್ನಿನ ಮೇಲ್ಗಡೆಯ ಭಾಗ, ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ, ಮುಖದ ಭಾಗ, ಎದೆಯ ಭಾಗ, ಶ್ವಾಸಕೋಶ, ಹೊಟ್ಟೆಯ ಭಾಗ, ಇಡೀ ಶರೀರ, ಇಡೀ ದೇಹ, ಸಂಪೂರ್ಣವಾಗಿರುವ ಇಡೀ ದೇಹ. ಈಗ ನಿಮ್ಮ ಗಮನವನ್ನು
ನಿಮ್ಮ ಶ್ವಾಸದ ಮೇಲೆ ತನ್ನಿ. ನಿಮ್ಮ ಶ್ವಾಸೋಚ್ಛ್ವಾಸವನ್ನು ಗಮನಿಸಿ. ನಿಮ್ಮ ಶ್ವಾಸವನ್ನು ಲೆಕ್ಕ ಮಾಡಿ 5ರಿಂದ 0ದವರೆಗೆ ಲೆಕ್ಕ ಮಾಡಿ. ಒಂದು ಉಚ್ಛ್ವಾಸ, ಒಂದು ನಿಶ್ವಾಸ, ಅದನ್ನು 1 ಅಂತ ಲೆಕ್ಕ ಮಾಡಿ. ನಿಮ್ಮಷ್ಟಕ್ಕೆ ನೀವೇ ಲೆಕ್ಕ ಮಾಡಬೇಕು. ನಿದ್ದೆಯನ್ನು ಮಾಡಬೇಡಿ. ನಿಮ್ಮ ಶ್ವಾಸೋಚ್ಛ್ವಾಸದ ಸಮಯದಲ್ಲಿ ಹೊಟ್ಟೆಯ ಏರಿಳಿತವನ್ನು ಗಮನಿಸಿ. ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲ್ಬೆರಳನ್ನು ಅಲಗಿಸಿ, ಕೈ ಬೆರಳನ್ನು ಅಲಗಿಸಿ, ಒಂದು ಸ್ಟ್ರೆಚ್ ಮಾಡಿ ಕೈಯನ್ನು. ಆಮೇಲೆ ತಲೆಯನ್ನು ಎಡಕ್ಕೆ ಮತ್ತು ಬಲಕ್ಕೆ ತಿರುಗಿಸಿ. ಆಮೇಲೆ ಬಲಗಡೆಯಿಂದ ಕುಳಿತುಕೊಳ್ಳಿ. ಏಳಬೇಕಾದರೆ ಬಲಗಡೆಯಿಂದ ಎದ್ದು ಕುಳಿತುಕೊಳ್ಳಿ. ಶಾಂತಿ ಶಾಂತಿ ಶಾಂತಿ. ಈಗ ಎರಡೂ ಕೈಯನ್ನು ಉಜ್ಜಿ ಉಷ್ಣವನ್ನು ಕ್ರಿಯೇಟ್ ಮಾಡಿ ಅದನ್ನು ಕೈಯನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಅದರಲ್ಲಿ ಉತ್ಪತ್ತಿಯಾದ ಶಕ್ತಿಯನ್ನು ನಿಮ್ಮ ಕಣ್ಣಿಗೆ ಟ್ರಾನ್ಸ್ಫರ್ ಮಾಡಿ. ನನ್ನ ಜೊತೆ ಸೇರಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಳ್ತೇನೆ.